Yes, all students, a very good afternoon, and I wholeheartedly welcome you all for Enlightened Educators. And so ಇವತ್ತು ಬಂದು ಒಂದು very important video, that is network analysis, important questions for exams ಡಿಸ್ಕಸ್ ಮಾಡೋಣ ಅಂತ ಒಂದು ಹಂತದಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಸೊ furthermore we'll come into the next upcoming session. ಸೊ ಒಂದು ಹಂತದಲ್ಲಿ ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಶಾರ್ಟ್ ಟಾಪಿಕ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ ದಯವಿಟ್ಟು ನೋಡಿ, ಒಂದು ವಿಡಿಯೋನಲ್ಲಿ ನಾನು ಲಾಸ್ಟಲ್ಲೂ ಹಾಕಿರ್ತೀನಿ ಕೂಡ. ಆ್ಯಂಡ್ ನಿಮಗೆ ಕಾರ್ಡ್ಸ್ ಅಂತ ಸುಮಾರು ಜನ ಗೊತ್ತಿರ್ಬೋದು, ನಮ್ಮ ಯೂಟ್ಯೂಬ್ ಕಾರ್ಡ್ಸ್ ಅಂತ ಹೇಳಿ. ಅಂದರೆ ಇಟ್ ಇಸ್ ಲೈಕ್ ವೆನ್ ಯು ಆರ್ ಸೀಯಿಂಗ್ ಎ ವಿಡಿಯೋ, ಮೇಲ್ಗಡೆ ನಿಮಗೆ ಇನ್ನೊಂದು ವಿಡಿಯೋ ಒಂದು ಬರುತ್ತೆ, ಇಫ್ ಯು ಕ್ಯಾನ್ ಸಿ. ಸೊ ಅದನ್ನ ಯೂಟ್ಯೂಬ್ ಕಾರ್ಡ್ಸ್ ಅಂತಲೂ ನಾವು ಹೇಳಿ ಕರಿತೀವಿ. ಸೊ ಏನಪ್ಪ ಅಂತ ಹೇಳಿದ್ರೆ, ನೀವು ವಿಡಿಯೋ ವಾಚ್ ಮಾಡಬೇಕಾದ್ರೆ ಅಲ್ಲೇ ಮೇಲ್ಗಡೆ ಇನ್ನೊಂದು ವಿಡಿಯೋದು ಲಿಂಕ್ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಗೆಟ್ ರಿಡೈರೆಕ್ಟೆಡ್ ಟು ಅದರ್ ವಿಡಿಯೋ. ಆ ರೀತಿಯಲ್ಲೂ ಸಿಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಎರಡರಲ್ಲೂ ಸೇಮೇ ಹಾಕಿರ್ತೀನಿ, ಆ ರೀತಿಯಲ್ಲೂ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಚೆಕ್ ಮಾಡ್ಕೊಳ್ಳಿ ವಿಡಿಯೋನ. ಆ್ಯಂಡ್ ಸೊ ಈಗ ಆಲ್ರೆಡಿ ಅದಕ್ಕೆ ಬಂದಿರತಕ್ಕಂಥ ವ್ಯೂಸ್ ನಾನು ನೋಡೋದಾದ್ರೆ 60 ಜನ ನೋಡಿದಿರಿ. ಸೊ ಇನ್ನೂ ಅಷ್ಟು ಜನ ನೋಡಲೇಬೇಕಾಗಿ ವಿನಂತಿ, ಬಿಕಾಸ್ ತುಂಬ ಇಂಪಾರ್ಟೆಂಟು. ಫಸ್ಟ್ ಥಿಂಗ್ ನಾನು ಹೇಳ್ತೀನಿ, ನೀವು ಸೋಷಿಯಲ್ ಟಾಪಿಕ್ಸ್ನ ಗುರ್ತು ಮಾಡ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬ್ಲಾಂಕಾಗಿ ಓದ್ತೀನಿ ಅಂದ್ರೂ ಕಷ್ಟ ಆಗುತ್ತೆ. ಸೊ ನಾನು ಮೊದಲನೇದಾಗಿ ಹೇಳ್ತೀನಿ, ಯಾರು ಬ್ಲಾಂಕಾಗಿ ಓದಬೇಡಿ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಈಗ ಒಂದು ಹಂತದಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಇನ್ನೊಂದು ಹಂತದಲ್ಲಿ ಏನು ಅಂದರೆ, ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ, 22 ಸ್ಕೀಮ್ಗೆ ಕೊಟ್ಟಿದ್ದೀನಿ. ನೀವು ಚೆಕ್ಔಟ್ ಮಾಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಇದೆ 22 ಸ್ಕೀಮ್ ಮಕ್ಕಳಿಗೆ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಹೋಗ್ಬಿಟ್ಟು ಚೆಕ್ ಮಾಡಿ. ಟಾಪ್ 10 ಕ್ರೂಷಿಯಲ್ ಕ್ವಶನ್ಸ್ ಮಾಡೆಲ್ 1 ಆಗಿರ್ಬೋದು, ಇಲ್ಲ ಮಾಡೆಲ್ 2 ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಮಾಡೆಲ್ 5 ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಶಾರ್ಟ್ ಕ್ವಶನ್ಸ್ ಚೆಕ್ಔಟ್ ಮಾಡಿ. ಎರಡು ಚೆಕ್ಔಟ್ ಮಾಡೋದ್ರಿಂದ ಇಟ್ಸ್ 100% ಯೂಸ್ಫುಲ್ ಫಾರ್ ಯು ಅಂತ ಹೇಳ್ತಾ, ಸೊ ಬನ್ನಿ ಈಗ ನಾವು ಡಿಸ್ಕಸ್ ಮಾಡೋಣ ಇಂಪಾರ್ಟೆಂಟ್ ಕ್ವಶನ್ಸ್. ಅದಕ್ಕೂ ಮುಂಚೆ ನಾನೇನು ಹೇಳೋ ಬಯಸ್ತೇನೆ ಅಂದರೆ, ಸೊ ನೀವೆಲ್ಲರೂ ಒಂದು ಯೋಚನೆ ಮಾಡಿ. ಸೊ ನಾನು ಶಾರ್ಟ್ ಟಾಪಿಕ್ಸ್ ಕೊಟ್ಟಿದ್ದಂಥ ರೀಸನ್ ಏನಕ್ಕೆ ಅಂತಂದರೆ, ಸೊ ನೀವು ಯಾವ ಟಾಪಿಕ್ಸ್ ಎಲ್ಲೆಲ್ಲಿ ಬರುತ್ತೆ, ನಾನು ಹೇಗೆ ಓದಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಅಂತ. ಕರೆಕ್ಟ್ ಅಲ್ವಾ? ದಟ್ ಇಸ್ ವಾಟ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಆಯ್ತಾ? ಸೊ ನಾನು ಶಾರ್ಟ್ ಟಾಪಿಕಲ್ಲೇ ಏನಂತ ಹೇಳ್ಬಿಟ್ಟಿದ್ದೆ, ನಿಮಗೆ 2A ಡಿಸ್ಕಸ್ ಮಾಡ್ಬಿಟ್ಟಿದ್ದೆ. ಏನಕ್ಕೆ? ಸೊ ನಮಗೆ ಇಲ್ಲೆಲ್ಲೂ ವ್ಯತ್ಯಯ ಆಗೋದು ಬೇಡ ಅಂತ. ಸೊ ನಿಮಗೆ ಪಕ್ಕಾ ಒಂದು ಮೆಶ್ ಅನಾಲಿಸಿಸ್ ಇರುತ್ತೆ, ಪಕ್ಕಾ ಒಂದು ನೋಡ್ ಇರುತ್ತೆ, ಒಂದು ಮೆಶ್ ಇರುತ್ತೆ, ಒಂದು ಸ್ಟಾರ್ ಡೆಲ್ಟಾ ಟ್ರಾನ್ಸ್ಫಾರ್ಮೇಶನ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಸೆಕೆಂಡ್ ಒಂದೇ ಓದಿ ಅಂತ ನಾನು ತುಂಬ ಹೇಳಿದ್ದೆ. ಆ್ಯಂಡ್ ಅದಕ್ಕಾಗಿ ನಾವು ಹಲವಾರು ಕ್ವಶನ್ ಪೇಪರ್ಸ್ ಕೂಡ ನಾವು ಚೆಕ್ಔಟನ್ನು ಮಾಡ್ಕೊಂಡಿದ್ವಿ. ನೀವೇ ನೋಡ್ತಾ ಇರ್ಬೋದಾಗಿರುತ್ತೆ, ಇಲ್ಲಿ ನೀವು ನೋಡ್ತಾ ಇರ್ಬೋದಾಗಿರುತ್ತೆ. ನೋಡಿಲಿ, ಇದು ಯಾವುದು ಸ್ಟಾರ್ ಡೆಲ್ಟಾ ಇದೆ, ಮೆಶ್ ಇದೆ, ನೋಡ್ ಇದೆ. ಸೊ ಹಂಗಾಗಿ ನಾನು ಅದಕ್ಕೆ ನಿಮಗೆ ಹೇಳಿದ್ದು ಇದು ಕಾನ್ಸ್ಟೆಂಟ್ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಬದಲಾವಣೆ ಆಗಿದೆ. ನೀವೀಗ ಮಾಡೆಲ್ ಕ್ವಶನ್ ಪೇಪರ್ ನೋಡೋದಾದ್ರೆ ಏನೇನಿತ್ತು ಮಾಡೆಲಲ್ಲಿ ಇದ್ದಿದ್ದು, ಇಲ್ಲಿ ಸ್ಟಾರ್ ಡೆಲ್ಟಾ ಇತ್ತು, ಇಲ್ಲಿ ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಇತ್ತು, ಮತ್ತೆ ಇಲ್ಲಿ ಮೆಶ್ ಅನಾಲಿಸಿಸ್ ಇತ್ತು. ಆದರೆ ಇವ್ರಲ್ಲಿ ಏನು ಮಾಡ್ಕೊಂಡಿದ್ದಾರೆ, ನೋಡ್ ತಗೊಂಡಿದ್ದಾರೆ. ಸೊ ಇಲ್ಲಿ ಏನು ವ್ಯತ್ಯಾಸ ಆದ್ರೂ ನಮಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ಇದನ್ನ ಶಾರ್ಟ್ ಆಗಿ ಇಟ್ಕೊಳ್ಳಿ. ಇಲ್ಲಂತೂ ಪಕ್ಕ ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಬರಕ್ ಸಾಧ್ಯ ಇಲ್ಲ, ಬಂದ್ರೂ ಕಾಂಬಿನೇಷನ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಫಾಲೋ ದಿಸ್ ಅಪ್ ಅಂತ ಹೇಳಿ. ಸೊ ಈಗ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಹೌ ಟು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಆ್ಯಂಡ್ ಸೆಲೆಕ್ಟಿಂಗ್ ಕ್ವಶನ್ಸ್ ಅಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಏನು ಮಾಡ್ತಾರೆ ಅವರು, 7 ಮಾರ್ಕ್ಸ್ಗಾದ್ರೂ ಕೊಡ್ತಾರೆ, 10ಗಾದರೂ ಕೊಡ್ತಾರೆ, 6ಗಾದರೂ ಕೊಡ್ತಾರೆ. ಇಟ್ ಇಸ್ ಅಪ್ ಟು ಹೌ ದ ಕ್ವಶನ್ ಪೇಪರ್ ಸೆಟರ್ ಥಿಂಗ್ಸ್, ಅವತ್ತು ಹೇಗಿರುತ್ತೆ ಆ ಲೆಕ್ಕಾಚಾರ. ಸೊ ಏನು ಮೇನ್ ಥಿಂಗ್ ಅಂದರೆ, ಫಸ್ಟು ನೀವು ನೋಡಬೇಕಾಗಿರೋಂಥದ್ದು ಹೆಡ್ಲೈನ್ನ ಓದಬೇಕು, ಕಂಪ್ಲೀಟ್ ಹೆಡ್ಲೈನ್ ಓದಬೇಕು. ಸೊ ನಾವು ಬರೀ ಟಾಪಿಕ್ಸ್ ಡಿಸ್ಕಸ್ ಮಾಡಿದೆ, ಬಟ್ ಇದು ನೋಡಿ ಕಂಪ್ಲೀಟ್ ಹೆಡ್ಲೈನ್ ನೋಡಬೇಕು. ಸೊ ಏನಕ್ಕೆ ನೀವು ಕಂಪ್ಲೀಟ್ ಹೆಡ್ಲೈನ್ ನೋಡ್ತೀರಪ್ಪ ಅಂತಂದರೆ, ಕಂಪ್ಲೀಟ್ ಹೆಡ್ಲೈನ್ನ ಒಂದೊಂದು ಭಾಗನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ರೆಡ್ಯೂಸ್ ದ ನೆಟ್ವರ್ಕ್ ಶೋನ್ ಇನ್ ಟು ಅ ಸಿಂಗಲ್ ವೋಲ್ಟೇಜ್ ಸೋರ್ಸ್ ಇನ್ ಅ ಸೀರೀಸ್ ವಿತ್ ದ ರೆಸಿಸ್ಟೆನ್ಸ್. ಈಗ ನಿಮಗೆ ಕಾಣಿಸ್ತಾ ಇದೆ ಏನಂತ, ಇಟ್ ಈಸ್ ಅ ಸಿಂಗಲ್ ವೋಲ್ಟೇಜ್ ಸೋರ್ಸ್ ಇನ್ ಸೀರೀಸ್ ವಿತ್ ದ ರೆಸಿಸ್ಟೆನ್ಸ್. ಅಂದ್ರೆ ಏನಾಯ್ತು, ಒಂದು ಡಯಾಗ್ರಾಮ್ ಅನ್ನ ಕೊಡ್ತಾರೆ. ಆ ಡಯಾಗ್ರಾಮ್ ನಲ್ಲಿ ಒಂದು ಸಿಂಗಲ್ ವೋಲ್ಟೇಜ್ ಸೋರ್ಸ್ ಏನಿದೆ ಅದನ್ನ, ಲೈಕ್ ಸೇ ದಿಸ್ ಇಸ್ ಯರ್ ವೋಲ್ಟೇಜ್ ಸೋರ್ಸ್. Obviously voltage source should be in series with the resistance and current source should be in parallel with the resistance. ಹೌದಾ? ಇದು ಕರೆಕ್ಟ್ ಅಲ್ವಾ? V and R, this is I and R, ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ನ ಪದ್ಧತಿ. ಹೌದಾ?
ರೈಟ್ ಅಲ್ವಾ? ಸೊ ನಮ್ಗೆ ಇವ್ರು ಏನ್ ಕೇಳ್ತಿದ್ದಾರೆ, ಈ ತರ ಕನ್ವರ್ಷನ್ ಮಾಡಿ ಅಂತ ಕೇಳ್ತಿದ್ದಾರೆ. ಓಕೆ, ಈ ತರ ಬರಬೇಕು ಈ ನಿಮ್ಮ ಫಿಗರ್ ಅಂತ, ಹೌದಾ? ಸೊ ದಿಸ್ ಇಸ್ ದ ಕ್ವಶನ್ ಗಿವನ್. ಸೊ ಇವಾಗ ನೀವು ಯಾವ್ದು ಪ್ರಾಕ್ಟೀಸ್ ಮಾಡ್ತೀರಾ, ಸಿಂಗಲ್ ವೋಲ್ಟೇಜ್ ಸೋರ್ಸ್ ಇನ್ ಸೀರೀಸ್ ವಿತ್ ರೆಸಿಸ್ಟೆನ್ಸ್, ಒಂದು ನೆಟ್ವರ್ಕ್ ತಗೊಂಡು ಅದನ್ನ ಸಿಂಗಲ್ ವೋಲ್ಟೇಜ್ ಸೋರ್ಸ್ ವಿತ್ ಸಿಂಗಲ್ ವೋಲ್ಟೇಜ್ ಸೋರ್ಸ್ ಇನ್ ಸೀರೀಸ್ ವಿತ್ ರೆಸಿಸ್ಟೆನ್ಸ್ ಅಂದ್ರೆ ಯಾವ ತರ ಮಾಡ್ತೀರಿ, ಯು ಹ್ಯಾವ್ ಟು ಡೂ ಲೈಕ್ ದಿಸ್. ಈ ರೀತಿಯಾದಂತಹ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡ್ತೀರಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಸಿಗುವಂತಹ ಮೋಸ್ಟ್ ಕ್ವಶನ್ಸ್ ಅಂದ್ರೆ ಒಂದು ನಿಮ್ಗೆ 16 ಸಿಕ್ಲಿ 26 ಸಿಕ್ಲಿ ಅಷ್ಟನ್ನು ಪ್ರಯತ್ನ ಮಾಡಿ. ಪ್ರಯತ್ನ ಮಾಡಿಲ್ಲ ಅಂದ್ರೆ ಖಂಡಿತ ಆಗೋದಿಲ್ಲ. ಯಾವುದೋ ಒಂದು ಕ್ವಶನ್ ಪೇಪರ್ಲಿ ಕ್ವಶನ್ಸ್ ಕೊಟ್ಟು ನಾವು ವರ್ಕ್ ಮಾಡ್ತೀನಿ ಇಲ್ಲ, ನೋ, ಇಟ್ ಈಸ್ ಆಲ್ ದಟ್ ಯು ಟು ವರ್ಕ್ ಔಟ್ ವಿತ್ ವೇರಿಯಸ್ ಕ್ವಶನ್ಸ್. ಸೊ ಕ್ವಶನ್ಸ್ ವರ್ಕೌಟ್ ಮಾಡಬೇಕಾದ್ರೆ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಶುಡ್ ಬಿ ಕ್ವಶನ್ ಪೇಪರ್ ಕ್ವಶನ್ಸ್ ಇಟ್ ಸೆಲ್ಫ್. ದೆನ್ ಯು ಹ್ಯಾವ್ ಟು ಗೋ ಟು ಅದರ್ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ದಟ್ ಯು ಫೈಂಡ್ ಇನ್ these sorts of materials such as notes. ಈಗ ನೋಟ್ಸ್ ಇದೆ ನನ್ನ ಹತ್ರ. ಸೊ ಈ ನೋಟ್ಸ್ ನಲ್ಲಿ ಏನ್ ನಿಮ್ಗೆ ಸಿಗ್ತಾ ಇದೆ ಕ್ವಶನ್ಸ್, ನನಗೆ ಕ್ವಶನ್ಸ್ ತೋರಿಸ್ತೀನಿ ನೋಡಿ. ಇದೆ ಇಲ್ಲಿ ನೋಡಿ ಎಷ್ಟೊಂದು ಕ್ವಶನ್ ಸಿಗ್ತಿದೆ ನಿಮ್ಗೆ. ದಿಸ್ ಇಸ್ ಒನ್ ಕ್ವಶನ್ ಯು ಎನ್ಕೌಂಟರ್ಡ್ ಅಂಡ್ ದಿಸ್ ಇಸ್ ಒನ್ ಕ್ವಶನ್ ಯು ಎನ್ಕೌಂಟರ್ಡ್ ಅಲ್ವಾ? ಸೊ ಇಲ್ಲಿ ಏನ್ ಕ್ವಶನ್ ಸಿಗುತ್ತೆ ಅದನ್ನ ನೀವು ಸಾಲ್ವ್ ಔಟ್ ಮಾಡ್ತಾ ಹೋಗ್ತೀರಾ, ಕರೆಕ್ಟ್? ಸಾಲ್ವ್ ಔಟ್ ಮಾಡ್ತಾ ಹೋಗ್ತೀರಾ. ಬಟ್ ಯುವರ್ ಫಸ್ಟ್ ಪ್ರಿಯಾರಿಟಿ ಶುಡ್ ಬಿ ಯರ್ ಕ್ವಶನ್ ಪೇಪರ್ ಕ್ವಶನ್ಸ್ ಇಟ್ ಸೆಲ್ಫ್, ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಕವರ್ಡ್. ಆಯ್ತಾ? ಅದೇ ಮೇನ್, ಅದೇ ಇಂಪಾರ್ಟೆಂಟು. ಅದನ್ನ ನೀವು ಮಾಡ್ಕೊಂತು ಅಂದ್ರೆ ಖಂಡಿತವಾಗ್ಲೂ ನಿಮಗೊಂದು 100% ಐಡಿಯಾ ಬರುತ್ತೆ ಹೆಂಗೆ ಕ್ವಶನ್ಸ್ ಕೊಡ್ತಾರೆ ಅಂತ. ಅದಾದ್ಮೇಲೆ ನೀವು ಈ ನೋಟ್ಸ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಆಗ್ಬೋದು, ಬೇರೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗೋಂಥ ಕ್ವಶನ್ಸ್ ಆಗ್ಬೋದು, ಅದನ್ನ ನೀವು ನೋಡ್ತೀವಿ. ಸೊ ಏನಪ್ಪ ಅಂದ್ರೆ ವಾಟ್ ಹ್ಯಾಪನ್ಸ್ ಇಸ್ ವೆನ್ ಯು ಸಿ ಆಲ್ ದೋಸ್ ಕ್ವಶನ್ಸ್, ಕ್ವಶನ್ ಪೇಪರ್ ನೋಡಿದಾಗ ನೀವು ಅರ್ಧ ಭಾಗ ಕಂಪ್ಲೀಟ್ ಮಾಡಿರ್ತೀರಿ. ಸೊ ವೆನ್ ಯು ಜಸ್ಟ್ ಎನ್ಕೌಂಟರ್ ದ ನೋಟ್ಸ್ ಆಫ್ಟರ್ ಸಾಲ್ವಿಂಗ್ ಎ ಕ್ವಶನ್ ಪೇಪರ್, ಫಸ್ಟ್ ಕಾಣೋದೇನು ಅಂದ್ರೆ you will see lots of questions and you see that some of the questions which is there in the notes are completely solved in the question paper itself. ಮಾಡಿರ್ತೀರಾ ಅಲ್ವಾ? ಅದಾದ್ಮೇಲೆ ನೀವೇನಾದ್ರು ಹೊಸ್ದಾಗಿ ಕಂಡ್ರೆ ಅದನ್ನ ವರ್ಕೌಟ್ ಮಾಡ್ತೀರಿ. ಆಯ್ತಾ? ವರ್ಕಿಂಗ್ ಔಟ್ ಅಂದ್ರೆ ಹೆಂಗ್ ಮಾಡ್ಬೇಕು, ಸುಮ್ಮನೆನಾ? ನೋ, ಬ್ಲಾಂಕ್ ಆಗಿ ಮಾಡಂಗಿಲ್ಲ. ನಾನು ಅವತ್ತೇನ್ ಹೇಳಿದೆ, ನೀಟಾಗಿ ಎಲ್ಲ ಕಲ್ತ್ಕೋಬೇಕು ಅಂತ ಹೇಳಿದ್ದೀನಿ, ಕರೆಕ್ಟ್ ಅಲ್ವಾ? ಪ್ರತಿಯೊಂದು ಸ್ಟೆಪ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಹೂ will understand this, who will crack this subject, I'm sorry. ಯಾರು ಕ್ರ್ಯಾಕ್ ಮಾಡ್ತಾರೆ ಸಬ್ಜೆಕ್ಟ್ ಏನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ? ಇಲ್ಲಿರೋಂಥದ್ದೇ 4. ಏನ್ ಮಾಡ್ತೀರಪ್ಪ, ಒಂದು ನೀವು ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಟೆಕ್ನಿಕ್, ಅದು ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಬಳಸ್ತೀರಿ. ಇದಕ್ಕೆ ಶಿಫ್ಟಿಂಗ್ ವರ್ಕೌಟ್ ಆಗುತ್ತೆ. ದಿಸ್ ಪ್ರಾಬ್ಲಮ್ ಕಮ್ಸ್ ಅಂಡರ್ ಸೋರ್ಸ್ ಶಿಫ್ಟಿಂಗ್ ಆಲ್ಸೋ. ಅವರೇ ಮೆನ್ಷನ್ ಮಾಡ್ತಿದ್ದಾರೆ ನೋಡಿ, ಯು ಕ್ಯಾನ್ ಟ್ರಾನ್ಸ್ಫರ್ ದಿಸ್ ಕರೆಂಟ್ ಇಂಟು 4 or 10, ಅಥವಾ ಈ 60ನ 6ಗೆ ಅಥವಾ 12ಗೆ ಮಾಡ್ಕೊಂಡು ಮಾಡೋ ಅಂತ ಪದ್ಧತಿ. ಎನಿಥಿಂಗ್ ಕ್ಯಾನ್ ಬಿ ಡನ್, ವಿಲ್ ಗೆಟ್ ದ ರಿಸಲ್ಟ್. ಆಯ್ತಾ? ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಫಸ್ಟ್ ಏನ್ ಟೆಕ್ನಿಕ್ಸ್ ಇದೆ, ಈಗ ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಬರೋಂಥದ್ದು ಈಸ್ ಈಕ್ವಲ್ ಟು ಐಆರ್, ಐ ಈಸ್ ಈಕ್ವಲ್ ಟು ವಿ ಬೈ ಆರ್, ಅಂಡ್ ದೆನ್ ಯು ವಿಲ್ ಬಿ ಹ್ಯಾವಿಂಗ್ ಇದು ವೋಲ್ಟೇಜ್ ಡಿವೈಡರ್, ಕರೆಂಟ್ ಡಿವೈಡರ್ ರೂಲ್, ಅದೆಲ್ಲ ಇದೆ. ಇಷ್ಟಿದೆ ಅಲ್ವಾ? ಸೊ ಸೋರ್ಸ್ ಶಿಫ್ಟಿಂಗ್ ಅಲ್ಲಿ ಏನಾಗುತ್ತೆ, ವೋಲ್ಟೇಜ್ ಸೋರ್ಸ್ ಶಿಫ್ಟಿಂಗ್ ಅಂಡ್ ಕರೆಂಟ್ ಸೋರ್ಸ್ ಶಿಫ್ಟಿಂಗ್ ಕಾನ್ಸೆಪ್ಟ್ ಇದೆ. ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. You have to see where to apply. ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. See for example, if this is the case, if you have an voltage in series with the resistance, what is your formula? Is equal to IR. If a current in parallel with the resistance, I is equal to, sorry, I'm sorry for the distraction. Give me a minute. Yeah, ಇದು formula. So I is equal to V by R formula ಅಲ್ವಾ? ಈಗ ನಾವೇನ್ ಮಾಡ್ತೀವಿ, ಐ ಮೇಡ್ ಅ ಮಿಸ್ಟೇಕ್, ವೆರಿ ಸಾರಿ. ಇಫ್ ವೋಲ್ಟೇಜ್ ಇಸ್ ಇನ್ ಸೀರೀಸ್ ವಿತ್ ದ ರೆಸಿಸ್ಟೆನ್ಸ್, ಯು ಯೂಸ್ ದಿಸ್ ಫಾರ್ಮುಲಾ. ಯಾಕೆ ಈ ಫಾರ್ಮುಲಾ ಬಳಸ್ತೀವಿ ಹೇಳಿ? ಇಲ್ಲಿ ಇದು ನಮ್ಗೆ ಆಲ್ರೆಡಿ ವೋಲ್ಟೇಜ್ ಇದೆ, ಐ ಮಿಸ್ಡ್ ಇಟ್, ಅದಕ್ಕೆ ನಾನು ಒಂದು ಮಿನಿಟ್ ಕೊಡಿ ಅಂತ ಕೇಳಿದ್ದು. ಸೊ ಇಲ್ಲಿ ವೋಲ್ಟೇಜ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಬೇಕಾಗಿರೋದೇನು ಕರೆಂಟ್. ಅನ್ನೋನ್ ಇಸ್ ಯರ್ ಕರೆಂಟ್ ಇಟ್ ಸೆಲ್ಫ್, ರೈಟ್? ಸೊ ಯು ಯೂಸ್ ದಿಸ್ ಫಾರ್ಮುಲಾ. ಇಫ್ ಯು ಫೈಂಡ್ ಔಟ್ an current in parallel with the resistance, you have to take V is equal to IR, because here unknown is the voltage itself. ಕರೆಂಟ್ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಅಲ್ವಾ ಅನ್ನೋನು? ವೋಲ್ಟೇಜ್ ತಾನೇ ನಿಮಗೆ ಬೇಕು. ಸೊ ವೋಲ್ಟೇಜ್ ಫೈಂಡ್ ಔಟ್ ಮಾಡ್ತೀರಿ. ದಟ್ ಇಸ್ ದ ರೂಲ್. ಫೈನ್. ಅದೇ ತರ, ಸೊ ಅದೇ ಹೇಳೋದ್ನಲ್ಲ, ಕರೆಂಟ್ ಶಿಫ್ಟಿಂಗ್ ಅಂಡ್ ವೋಲ್ಟೇಜ್ ಶಿಫ್ಟಿಂಗ್, ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ನೀವು ನೋಡ್ಬೇಕಾಗಿರೋಂಥ ಬೇಸಿಕ್ ಹೆಡ್ಲೈನ್ ಕರೆಕ್ಟಾಗಿ ಓದ್ಬೇಕು. ಆಮೇಲೆ ಏನ್ ಕೇಳಿದ್ದಾರೆ, ಯಾವ್ಯಾವ್ದು ಕೇಳಿದ್ದಾರೆ, ಸೋರ್ಸ್ ಶಿಫ್ಟಿಂಗ್ ಕೇಳಿದಾನ, ಟ್ರಾನ್ಸ್ಫಾರ್ಮೇಶನ್ ಕೇಳಿದಾನ ನೋಡ್ಬೇಕು.
ನೋಡ್ಬಿಟ್ಟು ಕ್ವಶನ್ ಅನಲೈಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಫಸ್ಟ್ ಹೆಡ್ಲೈನೇ ಮುಖ್ಯ. ಸೊ ಇವಾಗ ಮೇನ್ ಇಲ್ಲಿ ಬರೋದು ಹೆಂಗ್ ಗೊತ್ತಾ, ಸಿಂಗಲ್ ವೋಲ್ಟೇಜ್ ಸೋರ್ಸ್ ಇನ್ ಸೀರೀಸ್ ವಿತ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ, ಇಲ್ಲ ಸಿಂಗಲ್ ಕರೆಂಟ್ ಸೋರ್ಸ್ ಇನ್ ಪ್ಯಾರಲಲ್ ವಿತ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ, ಅಥವಾ ಅದೊಂದು ಪವರ್ ಡೆಲಿವರ್ಡ್ ಕೇಳ್ಬೋದು, ಇಲ್ಲ ಒಂದು ಕರೆಂಟ್ ಫ್ಲೋಯಿಂಗ್ ಕೇಳ್ಬೋದು. ಇಲ್ಲ ಒಂದು ಕ್ವಶನ್ ನೋಡಿದ್ವಿ, ಯಾವ್ದು ನೋಡಿದ್ವಿ ಇಲ್ಲಿ ಕಾಣಿಸ್ತಿದ್ಯಾ, ದಿಸ್ ವಾಸ್ ದ ಕ್ವಶನ್ ವಿ ಎನ್ಕೌಂಟರ್ಡ್ ವಿಚ್ ಇಸ್ ಟೆಲ್ಲಿಂಗ್ ದಟ್ ನೋಡಿ, using source transformation simplify the given simplify the given network and find the current through RL that is 1 kilo ohm. ಇದರಿಂದ ಕರೆಂಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡಿ ಈ ಕ್ವಶನ್ ಏನ್ ಹೇಳ್ತಿದೆ, this question is telling that you're going to find the current through RL is equal to 1 kilo ohm. ಸೊ ನೀವೇನ್ ಮಾಡ್ತೀರಾ, ಯಾವ್ದಾದ್ರೂ ಒಂದು ಅಂದ್ರೆ ರೆಸಿಸ್ಟೆನ್ಸ್ ಆಗಿರ್ಬೋದು, ಅಥವಾ ರೆಸಿಸ್ಟೆನ್ಸ್ ಇಂದ ನಿಮ್ಗೆ ಕರೆಂಟ್ ಫೈಂಡ್ ಔಟ್ ಮಾಡಿ ಇಲ್ಲ ವೋಲ್ಟೇಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ಯಾವತ್ತೂ ನಾವು ಕಟ್ಕೊಳ್ಳಿ, ದಟ್ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಶುಡ್ ನಾಟ್ ಬಿ ಸಿಂಪ್ಲಿಫೈಡ್. ನೀವು V is equal to IR, I is equal to V by R ಟೆಕ್ನಿಕಲಿ ಈ ಒಂದು RL ಅಂತಕ್ಕಂಥದ್ದನ್ನ ಯು ಶುಡ್ ನಾಟ್ ಸಿಂಪ್ಲಿಫೈ, ಬಿಕಾಸ್ ದಟ್ ಇಸ್ ರಿಕ್ವೈರ್ಡ್. ನೀವು ಅದರಲ್ಲೇ ತಾನೇ ಕರೆಂಟ್ ಫೈಂಡ್ ಔಟ್ ಮಾಡ್ತಿದ್ದೀರಾ, ಬೇಕಲ್ವಾ, ಅದಕ್ಕೆ ಅದನ್ನ ಇಟ್ಕೊಳ್ಳಿ. ನೋಡಿ ಲಾಸ್ಟ್ ವರ್ಗು ಅದನ್ನ ಇಟ್ಟಿದ್ದಾರೆ. ಈ ತರ ಅವ್ರು ಇಟ್ಟ ಮೇಲೆ ಏನ್ ಮಾಡಿದ್ದಾರೆ, ದಿಸ್ ಇಸ್ ಆಲ್ಸೋ ದೇ ಹ್ಯಾವ್ ಸಿಂಪ್ಲಿಫೈಡ್ ಬಿಕಾಸ್ ಯು ಗಾಟ್ ಇಟ್ ರೈಟ್. ಸಿ ದಿಸ್ ಕರೆಕ್ಟ್ ಅಲ್ವಾ, ರೈಟ್? ಯಾ. ಸೊ ನಾವು ಇಲ್ಲೂ ಸಿಂಪ್ಲಿಫೈ ಮಾಡಿದ್ದಾರೆ ನೋಡಿ, ಹೌದಾ? ಇಲ್ಲಿ ನೋಡಿ ಸಿಂಪ್ಲಿಫೈ ಮಾಡಿದ್ದಾರೆ ನಿಮ್ಗೆ, ಆಯ್ತಾ? ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಸುಮಾರು ಜನ ಅನ್ಕೋಬಹುದು ಮ್ಯಾಮ್ ಇದು I is equal to V by R ಮಾಡ್ಬೋದಲ್ವಾ, ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲೊಂದು ರೆಸಿಸ್ಟೆನ್ಸ್ ಮತ್ತೆ ವೋಲ್ಟೇಜ್, ರೆಸಿಸ್ಟೆನ್ಸ್ ಮತ್ತೆ ವೋಲ್ಟೇಜ್ ಇದೆ ಅಂತ. ಬಟ್ ದಯವಿಟ್ಟು ಗಮನಿಸಿ, ದಿಸ್ 4 ಆರ್ ಇನ್ ಸೀರೀಸ್, ದೇ ಆರ್ ನಾಟ್ ಎಟ್ ಆಲ್ ಇನ್ ಪ್ಯಾರಲಲ್. ಯಾವುದು 6.66 ಆಗಿರ್ಬೋದು, ಅಥವಾ 2 ಎಷ್ಟದು ಸಮಥಿಂಗ್ ದೇ ರಿಟರ್ನ್ ಹಿಯರ್ 2/3 ಅಂತೇನೋ ಬರ್ತಿದ್ದಾರೆ. ಓಕೆ, ಮತ್ತೆ ಇಲ್ಲಿ 2/3 ಓಮ್ ಇದೆ, ಮತ್ತೆ 4 ಇದೆ. ದೇ ಆರ್ ಇನ್ ಸೀರೀಸ್, ದೇ ಆರ್ ಇನ್ ಅ ಒನ್ ಸಿಂಗಲ್ ಲೈನ್. ಸೀರೀಸ್ ಅಂದ್ರೆ ಒನ್ ಸಿಂಗಲ್ ಲೈನ್ ಅಲ್ಲಿ ಇರುತ್ತೆ, ಕರೆಂಟ್ ಇಸ್ ಫ್ಲೋಯಿಂಗ್, ಸೇಮ್ ಕರೆಂಟ್ ಇಸ್ ಫ್ಲೋಯಿಂಗ್, ಕರೆಂಟ್ ಡಸಂಟ್ ಡಿವೈಡ್ ಅಂತ. ಸೊ ಹಂಗಾಗಿ ಏನಪ್ಪಾ ಅಂದ್ರೆ, ನೀವು ಸಿಂಪಲ್ ಲಾಜಿಕಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬೇಕಾಗಿರುವಂತದ್ದು, ಬೇಕಾಗಿರೋಂಥದ್ದೇನು, ಸೊ ವ್ಯಾಲ್ಯೂ ಬೇಕು. ಅದಕ್ಕೆ ನೀವೇನ್ ಮಾಡ್ತೀರಿ, ದಿಸ್ ರೆಸಿಸ್ಟೆನ್ಸ್ ಅಂಡ್ ದಿಸ್ ರೆಸಿಸ್ಟೆನ್ಸ್ ಯು ಆಡೆಡ್ 10.66, ಕರೆಕ್ಟ್ ಅಲ್ವಾ? ಮತ್ತೆ ದಿಸ್ ರೆಸಿಸ್ಟೆನ್ಸ್ ಅಂಡ್ ದಿಸ್ ರೆಸಿಸ್ಟೆನ್ಸ್ 2/3 ಪ್ಲಸ್ 2/3 4/3 ಆಗುತ್ತೆ. ಇದನ್ನ ಹಾಗೆ ಇಟ್ಕೋತೀರಿ. ಈಗ ನೀವೇನ್ ಮಾಡ್ತೀರಿ, I is equal to V by R ಹಾಕ್ತೀರಿ, as I mentioned, because that's the resistance in series with the voltage in series with the resistance, which I can tell that as I is equal to V by R. So ಇಲ್ಲಿ ಎರಡು ರೆಸಿಸ್ಟೆನ್ಸ್ ಇದೆ, ನೀವೇನ್ ಮಾಡ್ತೀರಿ, you take up 2 resistances. So these 2 resistances are added together out here, that's 4/3 plus 1 kilo ohm, that is into 10 to the power of 3. ಓಕೆ, ಅವಾಗ ನಮ್ಗೆ ಈ ರಿಸಲ್ಟೆಂಟ್ ಬರುತ್ತೆ. ಈ ತರ ನೋಡಿ ಹೆಂಗ್ ಕೊಟ್ಟಿದ್ದಾನೆ ಕ್ವಶನ್. ಈ ತರ ನೀವೇನ್ ಮಾಡ್ಬೇಕು ಅಂದ್ರೆ ಅನಲೈಸೇಷನ್ ಮಾಡ್ಕೋಬೇಕು. ನನಗೆ ಯಾವ್ದೊಂದು ರೆಸಿಸ್ಟೆನ್ಸ್ ಅಲ್ಲಿ ಕರೆಂಟ್ ಕೇಳ್ತಿದ್ದಾರೆ ಅಂದಾಗ ನಾನು ಏನ್ ಮಾಡ್ಬೇಕು, ಇಲ್ಲಿ ಓದೋ ಶೈಲಿನೂ ಗೊತ್ತಾಗ್ತಿದ್ಯಾ ನಿಮ್ಗೆ, ಇಂಪಾರ್ಟೆಂಟ್ ಕ್ವಶನ್ಸ್ ಹುಡ್ಕೋದಲ್ಲದೆ ಓದೋ ಶೈಲಿನೂ ನಿಮಗ್ ಗೊತ್ತಾಗ್ತಿದೆ, ಹೌದಾ? ಓದೋ ಶೈಲಿನೂ ನಿಮಗ್ ಗೊತ್ತಾಗ್ತಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಸೊ ಕೊಟ್ಟಿದ್ದಾರೆ ಅಂದಾಗ ನಾನು ಹಾಗೆ ಇಡ್ಬೇಕು, ಇದು ಲಾಜಿಕ್ ಅಲ್ವಾ? ಅಂಡ್ ಅದರ್ಸ್ ಟು ಸಾಲ್ವ್ ಇಟ್. ನೋಡಿ ಇಲ್ಲಿ ಏನ್ ಕೇಳಿದ್ದಾರೆ, ಲೋಡ್ ಕರೆಂಟ್ IL ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಲೋಡ್ ಕರೆಂಟ್ IL ಫೈಂಡ್ ಔಟ್ ಮಾಡಿ, ಎಲ್ಲಿದೆ IL ಅಂದ್ರೇನು? ಈಗ ಇಲ್ಲೆಲ್ಲೋ IL ಮೆನ್ಷನ್ ಮಾಡಿಲ್ಲ, ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ. ಎಲ್ಲಿದೆ IL? RL. ದಿಸ್ ಇಸ್ ದ RL ಅಂಡ್ ಯು ಹ್ಯಾವ್ ಟು ಫೈಂಡ್ ದ ಕರೆಂಟ್ ಥ್ರೂ RL. ರೆಸಿಸ್ಟೆನ್ಸ್ RL ಅಂದ್ರೆ ವೋಲ್ಟೇಜ್ VL, ಲೋಡ್ ಕರೆಂಟ್ IL, ಕರೆಕ್ಟ್ ಅಲ್ವಾ? ದಿಸ್ ಇಸ್ ಅ ರೆಸಿಸ್ಟೆನ್ಸ್ RL, ಯುವರ್ ವೋಲ್ಟೇಜ್ ಇಸ್ VL and the load current that is mentioned here is IL, ಹೌದ್ ತಾನೆ? ಹಂಗಾಗಿ ಮತ್ತೆ have to keep this as constant. That is why they are given indirectly. ಏನ್ ಕೊಟ್ಟಿದ್ದಾನೆ, ಲೋಡ್ ಕರೆಂಟ್ IL ಫೈಂಡ್ ಔಟ್ ಮಾಡಿ ಅಂತ. ಫಸ್ಟ್ IL ಎಲ್ಲಿ ಫ್ಲೋ ಆಗ್ತಿದೆ ನೋಡ್ಕೊಳ್ಳಿ. ಕರೆಂಟ್ ಶುಡ್ ಫ್ಲೋ ಆಲ್ವೇಸ್ ಫ್ಲೋ ಥ್ರೂ ದ ರೆಸಿಸ್ಟರ್. ಸೊ ಅಲ್ಲಿ ಎಲ್ಲಿದೆ ನೋಡಿ, ದಿಸ್ ಇಸ್ ದ ಸಫಿಕ್ಸ್, ಇಲ್ಲಿ ಸಫಿಕ್ಸ್ ಎಲ್ಲಿದೆ, ಸೊ ನೀವು ಹಂಗೆ ಹುಡ್ಕೊಂಡ್ಬಂದ್ರೆ ನಿಮ್ಗೆ ಸಿಗೋದೆ RL. ಸೊ ಹಂಗಾಗಿ RL ಗೆ ನೀವು ಸಾಲ್ವ್ ಔಟ್ ಮಾಡಬೇಕು, ಕರೆಕ್ಟಾ? RL ಗೆ ಸಾಲ್ವ್ ಔಟ್ ಮಾಡಬೇಕು ಈ ತರ. ಸೊ ನಿಮ್ಗೆ ಲೆಕ್ಕಗಳು ಟ್ರಿಕ್ಕಿಯಾಗಿ ಕೊಡ್ತಾನೆ, ನೀವು ಅರ್ಥ ಮಾಡ್ಕೊಂಡು ಹೆಡ್ಲೈನ್ಗಳು ಓದ್ಕೊಂಡು ಮಾಡಬೇಕಾಗುತ್ತೆ, ಆಯ್ತಾ? ಸೊ ಈ ತರ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡುವಾಗ ಈ ಒಂದು ಹ್ಯಾಬಿಟ್ ಅನ್ನ ಇಟ್ಕೊಳ್ಳಿ. ಆದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ನಾನೇನ್ ಹೇಳಿ ಬಯಸ್ತೀನಿ ಅಂದ್ರೆ, ಫಸ್ಟ್ ಕ್ವಶನ್ ಪೇಪರ್ ಇರ್ತಕ್ಕಂಥ ಹೆಡ್ಲೈನ್ ಗಳನ್ನೆಲ್ಲ ನೋಡ್ಕೊಂತ ಬನ್ನಿ. ಈಗ ಇಲ್ಲೊಂದು ಹೆಡ್ಲೈನ್ ಸಿಕ್ತು, ಇಲ್ಲಾದ್ರೂ ಇನ್ನೊಂದು ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಇದೆಯಾ ಕ್ವಶನ್? ಸಾರಿ,
ಇಲ್ಲಿ ಏನ್ ಹೇಳ್ತಿದ್ದಾನೆ, ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ಗೆ ನೋಡಿ, ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಸೋರ್ಸ್ ಶಿಫ್ಟಿಂಗ್ ಟೆಕ್ನಿಕ್, find the voltage across the 2 ohm resistor as shown in the figure. 2 ohm resistor ಅಲ್ಲಿ ವೋಲ್ಟೇಜ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ರೆಸಿಸ್ಟೆನ್ಸ್ ಏನ್ ಮಾಡಬೇಕು, ಹಂಗೆ ಇಟ್ಕೋಬೇಕು, ಏನು ಮಾಡೋ ಹಂಗಿಲ್ಲ. ಓಕೆನಾ, ಏನ್ ಮಾಡೋ ಹಂಗಿಲ್ಲ, ನೀವು ಈ ರೆಸಿಸ್ಟೆನ್ಸ್ ನ ಹಂಗೆ ಇಟ್ಟುಕೊಂಡು ಮೂವ್ ಮಾಡಬೇಕಾಗುತ್ತೆ. ಸೊ ಇದು ಸ್ವಲ್ಪ ಟ್ರಿಕ್ ಇದೆ ಕ್ವಶನ್, ಯಾಕಂದ್ರೆ ದಿಸ್ ರೆಸಿಸ್ಟೆನ್ಸ್ ಇಸ್ ಕಮಿಂಗ್ ಇನ್ ಬಿಟ್ವೀನ್ ಅಂಡ್ ಇದೊಂಥರ ನಿಮಗೆ ಬ್ಯಾರಿಕೇಡ್ ತರ, ಬೇರೆ ಅದರ್ಸ್ ಸಾಲ್ವ್ ಮಾಡಕ್ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ವಾಟ್ ಇಸ್ ದಟ್ ಯು ಹ್ಯಾವ್ ಟು ಚೆಕ್ ಇಟ್ ಔಟ್ ಈಸ್, ಇಲ್ಲಿ ಒಂದು ವೋಲ್ಟೇಜ್ ಇರೋ ಅಂತದ್ದು, ಇಲ್ಲಿ ಒಂದು ಕರೆಂಟ್ ಇರೋ ಅಂತದ್ದು. ಈಗ ನೀವು ಇದನ್ನ ಸೋರ್ಸ್ ಶಿಫ್ಟಿಂಗ್ ಅಂತ ಬೇರೆ ಮೆನ್ಷನ್ ಮಾಡಿರೋದ್ರಿಂದ, ಕ್ಯಾನ್ ಯು ಜಸ್ಟ್ ಟ್ರೈ ವಿತ್ ಸೋರ್ಸ್ ಶಿಫ್ಟಿಂಗ್ ಟೆಕ್ನಿಕ್. ಸೊ ಕರೆಂಟು ಯಾವ್ಯಾವ್ದಕ್ಕೆ ಜಾಯಿನ್ ಆಗಿದೆ ನೋಡ್ಕೊಂಡು ಕರೆಂಟ್ ಡಿವೈಡ್ ಮಾಡ್ಬೋದಾ, ವೋಲ್ಟೇಜ್ ಅಲ್ಲಿ ಜಾಯಿನ್ ಆಗಿದೆ ನೋಡ್ಕೊಂಡು ವೋಲ್ಟೇಜ್ ಡಿವೈಡ್ ಮಾಡ್ಬೋದಾ ರೆಸಿಸ್ಟೆನ್ಸ್ಗೆ, ಅದನ್ನ ಟ್ರೈ ಮಾಡಿ, ಕೀಪಿಂಗ್ ದಿಸ್ 2 ohm as constant and get your resultant. ಹೌದಾ, ಗೆಟ್ your resultant. ಓಕೆನಾ, ಸೊ ಈ ರೀತಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಮೇನ್ ಆಗಿ ಕೇಳಿರೋದೇನು, ವೋಲ್ಟೇಜ್ ಅಕ್ರಾಸ್ 2 ohm ರೆಸಿಸ್ಟರ್. ನಾವು ಇನ್ನೊಂದು ನೋಡಿ, ಈ ನೋಟ್ಸ್ ಅಲ್ಲಿ ನಾವೇನು ಕ್ವಶನ್ ನೋಡಿದ್ವಿ, ಯು ಹ್ಯಾವ್ ಟು ಫೈಂಡ್ ದ ಕರೆಂಟ್ ಅಕ್ರಾಸ್ ದಿಸ್ ಪರ್ಟಿಕ್ಯುಲರ್ ರೆಸಿಸ್ಟರ್ 5 ohm, ಅದು ಇಂಡೈರೆಕ್ಟ್ ಟ್ರಯಲ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ನೆಕ್ಸ್ಟ್ ಇನ್ನೊಂದೇನು ಫೈಂಡ್ ಔಟ್ ಮಾಡಿದ್ವಿ, ಕರೆಂಟ್ ಥ್ರೂ ದ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಈಗ ನಮ್ಗೆ ಎರಡು ತರ ಕ್ವಶನ್ಸ್ ಇತ್ತು, ಏನು ಒಂದು ನಮ್ಮ ಇದು ಯಾವುದು ನಾರ್ಮಲ್ ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಸೋರ್ಸ್ ಶಿಫ್ಟಿಂಗ್, ನಾವು ಅದು ಏನದು ವೋಲ್ಟೇಜ್ ಇನ್ ಸೀರೀಸ್ ವಿತ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತ. ಇನ್ನೊಂದು ನಮಗೆ ಏನ್ ಸಿಕ್ಕಿದ್ದು, ವಿ ಗಾಟ್ ಟು ನೋ ದಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಕರೆಂಟ್ ಅಕ್ರಾಸ್ ದಟ್ ಪರ್ಟಿಕ್ಯುಲರ್, ಸಾರಿ ವೋಲ್ಟೇಜ್ ಅಕ್ರಾಸ್ ದಟ್ ಪರ್ಟಿಕ್ಯುಲರ್ ರೆಸಿಸ್ಟರ್ ಅಂತ. ಸೊ ಈ ತರ ಎರಡು ಕ್ವಶನ್ಸ್ ಇತ್ತು. ಹೀಗೇನೆ ನೀವೇನ್ ಮಾಡ್ತೀರಾ ಅಂತಂದ್ರೆ, ಎಲ್ಲದಕ್ಕೂ ಚೆಕ್ಔಟ್ ಮಾಡ್ತೀರಾ. ನಾನು ಪ್ರತಿಯೊಂದಕ್ಕೂ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಡೀಪ್ ಟು ಮೇಕ್ ಶೋರ್ ದಟ್ ಯು ಹ್ಯಾವ್ ಟು ಚೆಕ್ ಇಟ್ ಔಟ್. ಅಂಡ್ ಈ ಪೇಪರ್ ಅಲ್ಲಿ ಕೂಡ ನೋಡಿ, ನಾನು ಒಂದಕ್ಕೆ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡಿರ್ತೀನಿ, ಮಿಕ್ಕಿದಕ್ಕೆಲ್ಲ ಸೇಮ್ ಫಾಲೋ ಮಾಡ್ತೀರಾ. ಓಕೆ, ಇಲ್ಲಿ ನೋಡ್ಬೋದು, ಫೈಂಡ್ ದ ಡಿಟರ್ಮೈನ್ ದ ಕರೆಂಟ್ ಇನ್ ದ 12 ohm ರೆಸಿಸ್ಟರ್ ಯೂಸಿಂಗ್ ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಮೆಥಡ್. ನೋಡಿ, ಕರೆಂಟ್ ಕೇಳಿದ್ದಾರೆ, ಸೊ ಒಂದು ಕಡೆ ಕರೆಂಟ್ ಫೈಂಡ್ ಔಟ್ ಮಾಡಕ್ ಹೇಳ್ತಾರೆ, ಇನ್ನೊಂದು ಕಡೆ ವೋಲ್ಟೇಜ್ ಫೈಂಡ್ ಔಟ್ ಮಾಡಕ್ ಹೇಳ್ತಾರೆ ದಟ್ ಪರ್ಟಿಕ್ಯುಲರ್ ರೆಸಿಸ್ಟರ್, ಇನ್ನೊಂದು ಕಡೆ ಕರೆಂಟ್ ಇನ್ ಪ್ಯಾರಲಲ್ ವಿತ್ ರೆಸಿಸ್ಟೆನ್ಸ್ ಅಂಡ್ ವೋಲ್ಟೇಜ್ ಇನ್ ಸೀರೀಸ್ ವಿತ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಈ ತರವಾದ ಕ್ವಶನ್ಸ್ ಕೇಳ್ತಾರೆ. ನೀವು ಹೆಡ್ಲೈನ್ ಅನ್ನ ಪ್ರಾಪರ್ ಆಗಿ ಓದ್ಕೋಬೇಕು, ಹೆಡ್ಲೈನ್ ಅನ್ನ ಪ್ರಾಪರ್ ಆಗಿ ಓದ್ಕೊಂಡು ಹೆಡ್ಲೈನ್ ನ ಏನ್ ಕೇಳ್ತಿದ್ದಾರೆ ನೋಡ್ಕೊಂಡು ಫಿಗರ್ ಚೆಕ್ಔಟ್ ಮಾಡಿ, ಫಿಗರ್ ಚೆಕ್ಔಟ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಅಂಡ್ ಸೋರ್ಸ್ ಶಿಫ್ಟಿಂಗ್ ಇತ್ತು ಅಂದ್ರೆ ಅವರೇ ಶಿಫ್ಟಿಂಗ್ ಅಂತ ಮೆನ್ಷನ್ ಮಾಡ್ಬಿಡ್ತಾರೆ. ಯು ಡೋಂಟ್ ನೀಡ್ ಟು ವರಿ ಅಟ್ ಆಲ್. ಫೈನ್, ಶಿಫ್ಟಿಂಗ್ ಬೇಕು ಅಂತ ನೀವು ಹುಡ್ಕೋದಿಲ್ಲ, ಅವರೇ ಕೊಟ್ಟಿರ್ತಾರೆ, ನೀವು ಮಾಡ್ಕೋಬೇಕು ಶಿಫ್ಟಿಂಗ್ ಹೆಂಗ್ ಶಿಫ್ಟಿಂಗ್ ಆಗುತ್ತೆ ಅಂತ. ಆಯ್ತಾ, ನೀಟಾಗಿ ಅವರೇ ಕೊಟ್ಟಿದ್ದಾರೆ. ಈ ತರ ಕೊಟ್ಟಾಗ ನಿಮ್ಗೆ ಏನ್ ಹೇಳ್ಕೊಟ್ಟೆ, ಯಾವುದೇ ರೆಸಿಸ್ಟರ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಹಂಗೆ ಇಟ್ಕೋಬೇಕು, ಬಿಕಾಸ್ ನೀವು ಅದ್ರಲ್ಲಿ ಹೋಗ್ತಾ ಇರ್ತಕ್ಕಂಥ ಕರೆಂಟ್ ಫೈಂಡ್ ಔಟ್ ಮಾಡ್ತೀರಿ. ಸೊ ಟು ಕೀಪ್ ದ ರೆಸಿಸ್ಟರ್ ಆಸ್ ಇಟ್ ಇಸ್ ಅಂಡ್ ಮೂವ್ ಫಾರ್ವರ್ಡ್. ಸೊ ಈ ರೀತಿಯಾಗಿ ನೀವು ಕ್ವಶನ್ಸ್ ನ ಪತ್ತೆ ಹಚ್ಚಬೇಕು, ಓದಬೇಕು, ಕಂಪ್ಲೀಟ್ ಕ್ವಶನ್ಸ್ ಅನ್ನ ನೋಡಬೇಕು. ನೋಡಿ ಕ್ವಶನ್ಸ್ ಅನ್ನ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಟು ಸ್ಟಾರ್ಟ್ ಸಾಲ್ವಿಂಗ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಯು ಹ್ಯಾವ್ ಟು ನೋ ವೇರ್ ಟು ಅಪ್ಲೈ ಅಂಡ್ ವೇರ್ ಟು ಅಪ್ಲೈ ಅಂದ್ರೆ ಇವಾಗ ಯಾವ ತರ ಕಂಡೀಷನ್ ಇದ್ರೆ ಅಪ್ಲೈ ಮಾಡ್ಬೇಕು ಅಂತ. ಈಗ ನಾನು ಇಲ್ಲಿ ತೋರಿಸ್ಕೊಟ್ಟೆ, ಏನಂತ ಇಲ್ಲಿ ಕಾಣಿಸ್ತಿದ್ಯಾ. ಸೊ ಈ ತರ ಡಯಾಗ್ರಾಮ್ ಇದ್ದಾಗ ಏನ್ ಅಪ್ಲೈ ಮಾಡ್ಬೇಕು ಅಂತ ಹೇಳಿದೀನಿ, I=V/R ಅಂತ ಹೇಳಿದೆ. ಈ ತರ ಡಯಾಗ್ರಾಮ್ ಇದ್ದಾಗ V=R ಮಾಡ್ಬೇಕು ಅಂತ ಹೇಳಿದೆ. ಸೊ ಅದೇ ತರ ನೀವು ಹ್ಯಾವ್ ಟು ಚೆಕ್ ವಿತ್ ವೇರ್ ಟು ಅಪ್ಲೈ. ಇಫ್ ದ ಡಯಾಗ್ರಾಮ್ ಇಸ್ ಕಮಿಂಗ್ ಲೈಕ್ ದಿಸ್, ವಾಟ್ ಐ ಹ್ಯಾವ್ ಟು ಡೂ, ವೇರ್ ಹ್ಯಾವ್ ಟು ಸ್ಟಾರ್ಟ್ ವಿತ್, ಹಿಂಗ ಅರ್ಥ ಮಾಡ್ಕೊಂಡೆ ನೀವು ಓದ್ಬೇಕು, ಇಲ್ಲಾಂದ್ರೆ NA ಕ್ಲಿಯರ್ ಆಗಲ್ಲ. ಇದೇ ತರ ನೀವೇನ್ ಮಾಡ್ಬೇಕಾಗುತ್ತೆ, ಪ್ರತಿಯೊಂದು ನಾನು ಯಾವ್ಯಾವ ಟಾಪಿಕ್ ನ ಹೇಳಿದ್ದೀನಿ ಆ ಟಾಪಿಕ್ಗೆ ನೀವು ಮಾಡ್ಕೋಬೇಕು. ಏನ್ ಮಾಡ್ತೀರಾ, ರೀಡ್ ದ ಕ್ವಶನ್ ಪ್ರಾಪರ್ಲಿ, ಏನ್ ಕೇಳಿದ್ದಾರೆ ಅಂತ ಅದನ್ನ ಓದ್ಕೊಂಡು, ಒಂದು ನಿಮ್ಮ 22 ಸ್ಕೀಮ್ ಪೇಪರ್ ಇರ್ತಕ್ಕಂಥ ಕ್ವಶನ್ಸ್ ನೆಲ್ಲ ಓದ್ಕೊಂಡು ನೀವು ಸಾಲ್ವ್ ಮಾಡಿ, ಆಮೇಲೆ ಮತ್ತೆ ತಿರ್ಗಾ ಕಮ್ ಬ್ಯಾಕ್ ಟು 18 ಸ್ಕೀಮ್, 21 ಮಾಡಂಗಿದ್ರೆ ಮಾಡಿ. 21 ಸರ್ಕ್ಯೂಟ್ ಅಂಡ್ ಕಂಟ್ರೋಲ್ ಅಂತ ಕ್ವಶನ್ ಪೇಪರ್ ಸಿಗೋದು ನಿಮ್ಗೆ. ಅದರಲ್ಲಿ ಸರ್ಕ್ಯೂಟ್ ಭಾಗ ಬರೀ 2 ಮಾಡ್ಯೂಲ್ ಬರುತ್ತೆ. ಸರ್ಕ್ಯೂಟ್ ಅಂಡ್ ಕಂಟ್ರೋಲ್ ನಿಮಗೆ ತಗೊಳಕ್ ಇಚ್ಛೆ ಇದ್ದವ್ರು ತಗೊಳ್ಳಿ, ಅದರಲ್ಲಿ ಬರೋದೇ 2 ಮಾಡ್ಯೂಲ್ ಸಿಕ್ಕದ್ ನಿಮ್ಗೆ, 3 ಕಂಟ್ರೋಲ್ ಇರುತ್ತೆ, ಅದಕ್ಕೆ ಬೇಡ ಸರ್ಕ್ಯೂಟ್ ಅಂಡ್ ಕಂಟ್ರೋಲ್. 18 ಸ್ಕೀಮ್ ತಗೊಳ್ಳಿ, 17 ಸ್ಕೀಮ್ ತಗೊಳ್ಳಿ, 15 ಸ್ಕೀಮ್ ಕ್ವಶನ್ ಪೇಪರ್ ನ ತಗೊಂಡು, ಆ ತರ ನೀವು ಪ್ರತಿಯೊಂದು ಕ್ವಶನ್ ಪೇಪರ್ಲು ಸೋರ್ಸ್ ಟ್ರಾನ್ಸ್ಫಾರ್ಮೇಶನ್ಗೆ ಏನೇನು ಹೆಡ್ಲೈನ್ ಅಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ, ಯಾವ ತರ ಕ್ವಶನ್ಸ್ ವರ್ಕೌಟ್ ಮಾಡಿದ್ದಾರೆ, ನಾನು ಅದಕ್ಕೆ ಏನ್ ಆನ್ಸರ್ ಬರೀಬೇಕು, ಆನ್ಸರ್ಗೂ ಚಿಂತೆ ಬೇಡ ರೀ, ಇಲ್ಲೇ ಇದೆ ಏನ್ ಕೊಟ್ಟಿದ್ದಾರೆ ನೋಡಿ, ಡೀಟೇಲ್ ಆಗಿ ಕೊಟ್ಟಿದ್ದಾರೆ.
ಹೆಂಗೆ ಶಿಫ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಏನೇನ್ ಮಾಡಿದ್ದಾರೆ ಅನ್ನೋಂಥದ್ದನ್ನ ನೀವು ಗಮನಿಸ್ತಾ ಹೋಗ್ತೀರಿ. ಓಕೆ, ಸೊ ನೀವು ನೀಟಾಗಿ ಗಮನಿಸ್ತಾ ಹೋಗ್ತೀರಿ. ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ ಆಗಿರ್ತಕ್ಕಂಥದ್ದನ್ನ ನೀವು ನೋಡ್ತೀರಿ. ಸೊ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ವೋಲ್ಟೇಜ್ ಶಿಫ್ಟ್ ಆಗಿದೆ, ಕರೆಂಟು ಶಿಫ್ಟ್ ಆಗಿ ಹೋಗಿದೆ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಈ 2 Ω ಹಂಗೆ ಇಟ್ಕೋಬೇಕು, ಅವ್ರು ಬೇರೆ ದಾರಿ ಇಲ್ಲ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನ ಇನ್ನೂ ಡೀಟೇಲ್ ಆಗಿ ನೀವು ಚೆಕ್ ಮಾಡ್ಬೇಕು. ಆಮೇಲೆ ತುಂಬಾ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ 4 and 5 ನ ನಾವು ಸಿಂಪ್ಲಿಫೈ ಮಾಡ್ಬಿಡ್ತೀವಿ, 3 and 5 ನ ಸಿಂಪ್ಲಿಫೈ ಆಗುತ್ತೆ. ಅದಾದ್ಮೇಲೆ ಏನ್ ಕತೆ ಗೊತ್ತಿಲ್ಲ, 2 ನ ಹಂಗೆ ಇಟ್ಕೊಂಡಿದ್ದಾರೆ. ಇಲ್ಲಿ ಅವ್ರು ಕರೆಂಟ್ ಬೇರೆ ಮೆನ್ಷನ್ ಮಾಡ್ತಾ ಇದ್ದಾರೆ. ಈ ರೆಸಿಸ್ಟೆನ್ಸ್ ನ ಟೆಲಿಂಗ್ ಇಟ್ 32/12 ಹೆಂಗ್ ಬಂತು ಅಂತ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಯ್ತಾ, ಇದಕ್ಕೆ ಆಕ್ಚುಲಿ ಈ ಕ್ವಶನ್ ಆಕ್ಚುಲಿ ನೋಟ್ಸ್ ಗಳಲ್ಲಿ ಇರುತ್ತೆ, ಚೆಕ್ ಮಾಡಿ, ಖಂಡಿತ ಇರುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಯ್ತಾ, ಸೊ ಇಲ್ಲೇ ಇದೆ ಆನ್ಸರ್ಸ್ಗೂ ನೋಡಿ ಏನೇನ್ ಸ್ಟೆಪ್ ಸಾಲ್ವ್ ಮಾಡಿದ್ದಾರೆ, ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇಟ್ಟಿದ್ದಾರೆ ಅಂತ. ಸಿ ಅವ್ರು ನೋಡಿ ಏನ್ ಮಾಡಿದ್ದಾರೆ, ಸಿಂಪ್ಲಿಫೈಡ್ ವರ್ಷನ್ ಆಫ್ ಡಯಾಗ್ರಾಮ್ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಅಂದ್ರೆ ಏನರ್ಥ, ನೀವು ಒಂಚೂರು ಎಕ್ಸ್ಪಾನ್ಷನ್ ಮಾಡಿದ್ರು, ಇಫ್ ಯು ಹ್ಯಾವ್ ಎಕ್ಸ್ಪಾಂಡೆಡ್ ದಿಸ್ ಡಯಾಗ್ರಾಮ್ಸ್, ಇವಾಗ ಇಲ್ಲಿ ಕರೆಂಟು ಡಿವೈಡ್ ಆಗ್ತಿದೆ, ವೋಲ್ಟೇಜ್ ಡಿವೈಡ್ ಆಗಿದೆ, ಅದಾದ್ಮೇಲೆ ಇನ್ನೂ ಸಣ್ಣದ್ರಿಂದನೂ ಸಾಲ್ವ್ ಮಾಡ್ಕೊಂಡು ಬಂದಿದ್ರೆ ಈ ಒಂದು ಡಯಾಗ್ರಾಮ್, ಆಫ್ಟರ್ ರೈಟಿಂಗ್ ದಿಸ್ ಡಯಾಗ್ರಾಮ್, ಇಫ್ ಯು ಹ್ಯಾವ್ ಟೇಕನ್ ಸಮ್ 4 to 5 diagrams, if you have taken some 4 to 5 diagrams, 4 to 5 diagrams for reaching this diagram, ಈ ಡಯಾಗ್ರಾಮ್ ರೀಚ್ ಆಗಕ್ಕೆ ನೀವು 4-5 ಡಯಾಗ್ರಾಮ್ ತಗೊಂಡಿದ್ರು ಪರವಾಗಿಲ್ಲ. ಈ ಒಂದು ಡಯಾಗ್ರಾಮ್ ಇತ್ತು ಅಂದ್ರೆ ನಿಮ್ಗೆ 2 marks ಗ್ಯಾರಂಟೀಡ್. ಆಮೇಲೆ ಈ ಸಿಂಪ್ಲಿಫೈಡ್ 2 marks ಕೊಟ್ಟಿದ್ದಾರೆ. ಸೊ ಒಟ್ಟು ಎಷ್ಟಾಯ್ತು, 3 + 2 5, 5 + 2 7. ಸೊ ನಿಮ್ಗೆ ಅರ್ಥ ಆಗುತ್ತೆ ಹೆಂಗ್ ಡಿವಿಷನ್ ಮಾಡಿದ್ದಾರೆ ಇವರು ಅಂತ ಅಂದ್ಬಿಟ್ಟು. ಆಯ್ತಾ, ಸೊ ಇದೆಲ್ಲ ನೀವು ನೋಡ್ಬೇಕು. ಸುಮಾರು ಜನಕ್ಕೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹಾಗಂದ್ರೆ ಏನು ಅಂತೀರಿ, ಇದೆಲ್ಲ ಯೂಸ್ ಆಗುತ್ತೆ ಕಣ್ರೋ. ನಮ್ಗೆ ಇಲ್ದೇ ಇರೋರು ಗೊತ್ತೋದ್ರೆ ನೋವು, ಇರೋರಿಗೆ ಉಪಯೋಗಿಸ್ಕೊತಾನೆ ಇಲ್ಲ. ಇಲ್ಲೇ ಇರೋರು ನಾವ್ ಎಷ್ಟು ಯೋಚನೆ ಮಾಡ್ತೀವಿ ಗೊತ್ತಾ, ಇದ್ದಿದ್ರೆ ನಮ್ ಬಿ ಲೈಫ್ ಎಷ್ಟು ಚೆನ್ನಾಗಿರೋದಪ್ಪ ದೇವ್ರೆ ಅಂತ ಅಲ್ವಾ. ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಆಯ್ತಾ, ಈ ತರ ನೀವು ಪ್ರತಿಯೊಂದಕ್ಕೂ ಮಾಡಬೇಕು. ಸೊ ಇದು ಮ್ಯಾಮ್ ನೀವೇ ಹೇಳ್ಬಿಟ್ರಲ್ಲ ಮ್ಯಾಮ್, ನಮಗ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋರು ದಯವಿಟ್ಟು ಒಂದ್ ಮಾತು ಹೇಳ್ತೀನಿ ಕೇಳಿ. ನಾನು ಹೇಳ್ದೆ ಅಲ್ವಾ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೆಟ್ವರ್ಕ್ ಅನಾಲಿಸಿಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ದಯವಿಟ್ಟು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ ಪ್ಲೇ ಲಿಸ್ಟ್ ಅಂತಾನೆ ಸಪ್ರೇಟ್ ಆಗಿ ಮಾಡಿದ್ದೀನಿ, ಅದ್ರಲ್ಲೂ ಇದೆ. ಪ್ಲಸ್ ನೆಟ್ವರ್ಕ್ ಅನಾಲಿಸಿಸ್ ಪ್ಲೇ ಲಿಸ್ಟ್, ನೆಟ್ವರ್ಕ್ ಅನಾಲಿಸಿಸ್ ಇಂಪಾರ್ಟೆಂಟ್ ಕ್ವಶನ್ ಪ್ಲೇ ಲಿಸ್ಟ್ ಸಪ್ರೇಟ್ ಆಗಿ ಮಾಡಿದ್ದೀನಿ. ಅದನ್ನು ಲಾಸ್ಟ್ ಅಲ್ಲಿ ಟ್ಯಾಗ್ ಮಾಡ್ತೀನಿ, ನೋಡ್ಕೊಳ್ರಿ. ಅದನ್ನು ಲಾಸ್ಟ್ ಅಲ್ಲಿ ಟ್ಯಾಗ್ ಮಾಡ್ತೀನಿ, ಅದೇ ಬರೋದು, ಇನ್ನೇನಿಲ್ಲ. ಆಯ್ತಾ, ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲೇ ಲಿಸ್ಟ್ ಒಂದು. ಇನ್ನೊಂದು ಯಾವ್ದು ಹೇಳಿದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲೇ ಲಿಸ್ಟ್ ಸಪ್ರೇಟ್ ಆಗಿ ಮಾಡಿದ್ದೀನಿ. ಚೆಕ್ ಮಾಡ್ತೀರಾ ಅಲ್ವಾ, ಹೋಗ್ಬಿಟ್ಟು ಚೆಕ್ ಮಾಡ್ತೀರಾ ಅಲ್ವಾ, ಚೆಕ್ ಮಾಡಿ. ಆಯ್ತಾ, ಸೊ ಈ ರೀತಿಯಾಗಿ ಇಲ್ಲಿ ನಾವು ಏನ್ ತಿಳ್ಕೊಂಡ್ವಿ, ಒಂದ್ ಮಟ್ಟಕ್ಕೆ ನೀವು ಹೆಂಗ್ ಕ್ವಶನ್ ಸೆಲೆಕ್ಟ್ ಮಾಡ್ಕೋಬೇಕು, ಓದೋ ವಿಧಾನ ಹೇಗೆ ಅಂತ, ಏನೇನ್ ಮಾಡ್ಬೇಕಂತ ಹೇಳಿ. ಫಸ್ಟ್ take out your question papers, read the question properly, understand what is asked, and then you have to work that questions and find out the questions on the same headline. ಈ ಹೆಡ್ಲೈನ್ ಮಾತ್ರ ಸೇಮ್ ಇರಬೇಕು, ದಟ್ ವಿತ್ ಡಿಫರೆಂಟ್ ಕಾನ್ಸೆಪ್ಟ್, ಡಿಫರೆಂಟ್ ಕ್ವಶನ್ಸ್. ಈ ಫಿಗರ್ ಡಿಫರೆಂಟ್ ಇರಬೇಕು, ನಾವು ಏನ್ ಹೆಡ್ಲೈನ್ ಇಲ್ಲಿ ಮೆನ್ಷನ್ ಆಗಿದೆ ಅದು ಸೇಮ್ ಇರಬೇಕು. ಆ ತರದ ಕ್ವಶನ್ಸ್ ಹುಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ. ದಟ್ ಟು ಫಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ವಿತ್ ದ ಕ್ವಶನ್ ಪೇಪರ್ಸ್ ಇಟ್ಸೆಲ್ಫ್, ದೆನ್ ಯು ಹ್ಯಾವ್ ಟು ಕಂಪೇರ್ ಮೆಟೀರಿಯಲ್ಸ್. ಆಯ್ತಾ, ಕ್ವಶನ್ ಪೇಪರ್ ಎಲ್ಲ ನೀಟಾಗಿ ಅರ್ಥ ಆಗಿರುತ್ತೆ, ಆಮೇಲೆ ನೀವು ಮೆಟೀರಿಯಲ್ಗೆ ಬರ್ತೀರಾ. ಆಯ್ತಾ, ಅಂಡ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡ್ಕೊಂಡು ಹೋಗಿ. ಯಾವ್ದು ಹೇಳಿದೆ 18, 17, 15, 22 ಎಲ್ಲದರದ್ದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನೋಡ್ಕೊಂಡು ಹೋಗಿ ನೀವು ನೆಟ್ವರ್ಕ್ ಅನಾಲಿಸಿಸ್ ಎಕ್ಸಾಮ್ನ ಈಸಿಯಾಗಿ ಪಾಸ್ ಮಾಡ್ತೀರಾ. ಅವರ ರಿಕ್ವೈರ್ಮೆಂಟ್ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ನೀವೇನ್ ಮಾಡ್ತೀರಾ ಗೊತ್ತಾ, ತುಂಬಾ ಹಿಂಸೆ ಪಡ್ತೀರಾ. ಅದರೂ ಗೊತ್ತಾಗಿಲ್ಲ ಅಂದ್ರೂ ಅದಕ್ಕೆ ನಾನು ಈ ತರ ಬರೆದ್ರೆ ಮಿನಿಮಮ್ ಎಷ್ಟು ಸಿಗುತ್ತೆ ಅಂತ ನೋಡ್ಕೊಂಡು ಪ್ಲಾನ್ ಮಾಡ್ಬೋದು. ಈಗ ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಫೈಂಡಿಂಗ್ ಎನಿ ಕ್ವಶನ್ ಡಿಫಿಕಲ್ಟ್, ಯಾವ್ದೊಂದು ಮಾಡ್ಯೂಲ್ ನಿಮ್ಗೆ ಡಿಫಿಕಲ್ಟ್ ಇದೆ ಅಂದಾಗ ಆ ಮಾಡ್ಯೂಲ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಪಿಕ್ ಮಾಡ್ಕೊಂಡು ಅದಕ್ಕೆ ಹೆಂಗ್ ಆನ್ಸರ್ ಬರ್ತಿದ್ದಾರೆ ನೋಡ್ಕೊಂಡು, ಅಟ್ಲೀಸ್ಟ್ ಅದರಲ್ಲಿ ನಾನು ಮಿನಿಮಮ್ ಬರೆದ್ರೆ ಎಷ್ಟು ಸಿಗುತ್ತೆ ಅಂತ ಚೆಕ್ ಮಾಡ್ಕೊಂಡು ಯು ಕ್ಯಾನ್ ಸ್ಯಾಟಿಸ್ಫೈ ದ ಮಿನಿಮಮ್. ಆ ಮಿನಿಮಮ್ ಎಷ್ಟು ಮಾರ್ಕ್ಸ್ ಹಾಕಿದ್ದಾರೆ ನೋಡಿ, ಯು ಕ್ಯಾನ್ ಸ್ಯಾಟಿಸ್ಫೈ ದಟ್ ಅಲ್ವಾ. ಅದು ನಿಮ್ಮ ಜವಾಬ್ದಾರಿ. ಅಷ್ಟಕ್ಕಾದ್ರೂ ಯೂಸ್ ಆಗುತ್ತಲ್ಲ, ಯಾಕೆ ಬಿಡ್ತೀರಾ. ಸೊ ದಯವಿಟ್ಟು ಇಷ್ಟೊಂದು ಮಾಡ್ಕೊಳ್ಳಿ. ಅಂಡ್ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ, ನೆಟ್ವರ್ಕ್ ಅನಾಲಿಸಿಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋ ಎರಡರಲ್ಲೂ ನೆಟ್ವರ್ಕ್ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ದಯವಿಟ್ಟು ವಾಚ್ ಔಟ್ ಮಾಡಿ. ಅಂಡ್ ನೆಟ್ವರ್ಕ್ ಅನಾಲಿಸಿಸ್ ಶಾರ್ಟ್ ಟಾಪಿಕ್ಸ್ ಕೂಡ ಶೇರ್ ಮಾಡ್ತೀನಿ.
ಅದು ಆಲ್ರೆಡಿ ಮಾಡಿದ್ದೀನಿ, ಶೇರ್ ಮಾಡ್ತೀನಿ. ಇಷ್ಟನ್ನು ಬಳಸ್ಕೊಳ್ಳಿ ಸಾಕು. ಆಗಿದೆ, ಯಾರು ಪದೇ ಪದೇ ಕೇಳಬೇಡ್ರಿ, ಇಂಪಾರ್ಟೆಂಟ್ ನಾವು ಮಾಡಾಗಿದೆ ಆಯಿತಾ. ಅದಕ್ಕೂ ಮೇಲೆ ನಾವು ಇನ್ನೇನಾದ್ರು ಮಾಡೋಕ್ಕಿದ್ರೆ ಖಂಡಿತ ಮಾಡೋಣ. 22 ಸ್ಕೀಮಿಂದನೇ ತಗೊಂಡು ಏನಾದ್ರು ಕ್ವೆಶನ್ಸ್ ಲಿಸ್ಟ್ ಮಾಡಿ ಕೊಟ್ಟು ಎಲ್ಲ ಮಾಡಬೇಕು ನನಗಿದೆ. ಈಗ ಒಂದು 2 ವರ್ಷ ಆಗೋಗಿದೆ 22 ಸ್ಕೀಮ್ ಅವ್ರಿಗೆ. ಇನ್ನೊಂದು 2, 3, 4 ಪೇಪರ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ ಗೊತ್ತು. ಸೊ ಅದರಲ್ಲಿ ಏನಾದ್ರು ಇತ್ತು ಅಂತಂದರೆ ನಾನು ಲಿಸ್ಟ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಏನು ಎತ್ತ ಅಂತಂದ್ಬಿಟ್ಟು ಆಯಿತಾ. ಸೊ ಅದು ಇನ್ ಕೇಸ್ ಮಾಡೋಂಗಿದ್ರೆ ಖಂಡಿತ ಮಾಡೋಣ. ಸೊ ದಯವಿಟ್ಟು ಈಗ ಸದ್ಯಕ್ಕೆ ಇಷ್ಟು ಅರ್ಥ ಮಾಡಿಕೊಂಡು ಇಷ್ಟನ್ನು ವರ್ಕೌಟ್ ಮಾಡಿ. ಇದು ಹೊಸಬ್ರಿಗೆ ಹೆಲ್ಪ್ ಆಗುತ್ತೆ, ಬ್ಯಾಕ್ಲಾಗ್ ಇರೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ಬ್ಯಾಕ್ಲಾಗ್ನವರು ಕೆಲವ್ರಿಗೆ ಈ ಒಂದು ಏನು ಸಿಸ್ಟಮ್ ಇರುತ್ತೆ ಅದು ಅರ್ಥ ಆಗಿರಲ್ಲ. ಸೊ ಹೆಂಗೆ ಮಾಡ್ಬೇಕು, ಹಿಂಗೆ ಇರಬೇಕು ಅಂತ, ಅದಕ್ಕೋಸ್ಕರ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ವಾಚ್ ಮಾಡಿ ಯೂಟಿಲೈಸ್ ಮಾಡ್ಕೊಳ್ಳಿ. ಪ್ಲೀಸ್ ಡೋಂಟ್ ಮಿಸ್ ದಿಸ್ ಔಟ್. ವಾಚ್ ಮಾಡಿ, ವಿಡಿಯೋನ ಸಪೋರ್ಟ್ ಮಾಡಿ, ಬೇಗ ವಾಚೌಟ್ ಮಾಡಿ. ಐ ನೀಡ್ ಮೋರ್ ವ್ಯೂಸ್ ಫಾರ್ ದಟ್ ವಿಡಿಯೋ. ಈಗ ಆಲ್ರೆಡಿ ನಮ್ಮ ನೆಟ್ವರ್ಕ್ ಅನಾಲಿಸಿಸ್ ಇಂಪಾರ್ಟೆಂಟ್ ಕ್ವೆಶನ್ಗೆ ಫಸ್ಟ್ ಮಾಡ್ಯೂಲ್ಗೆ ನನ್ನ ಹತ್ರ 1.5K ವ್ಯೂಸ್ ಇದೆ ಫಸ್ಟ್ ಮಾಡ್ಯೂಲ್ಗೆ. ಆ್ಯಂಡ್ ಮಾಡ್ಯೂಲ್ 5 ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ 2.1K ವ್ಯೂಸ್ ಇದೆ, 2000 ಇದೆ. ಆ್ಯಂಡ್ ಥರ್ಡ್ ಮಾಡ್ಯೂಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ ಮಾಡ್ಯೂಲ್ 2 ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ 840 ವ್ಯೂಸ್ ಇದೆ. ಆ್ಯಂಡ್ ಐ ಆಮ್ ಹ್ಯಾವಿಂಗ್ ನೆಟ್ವರ್ಕ್ ಅನಾಲಿಸಿಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆನ್ ಮಾಡ್ಯೂಲ್ 4 1.3K ವ್ಯೂಸ್ ಇದೆ. ಸೊ ದಯವಿಟ್ಟು ಅದಾದಷ್ಟು ನನಗೆ 10,000 ವ್ಯೂಸ್ ಮೇಲೆ ಆಗಬೇಕು. ಸೊ ನಿಮ್ಮ ಸಪೋರ್ಟ್ ನನಗೆ ಅತಿ ಮುಖ್ಯವಾಗಿದೆ. ಸೊ ದಯವಿಟ್ಟು ವ್ಯೂ ಮಾಡಿ, ವಾಚ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.